ನಮಸ್ಕಾರ ಅಭಿಷೇಕ್ ಅವರೇ. ನಮಸ್ಕಾರ ಸರ್. ನಮಸ್ತೆ ಹೇಳ್ರಿ ಸರ್, ಏನು ಹೇಳ್ತೀರಿ ಸರ್. ಹಾಲಿನ ರೇಟ್ ಏನೋ ಹೆಚ್ಚಿಗೆ ಆಗಿದೆ ಅಂತೀರಲ್ಲ, ಅವರು 50 ml ಹೆಚ್ಚಿಗೆ ಕೊಡ್ತಾರಲ್ಲ, ಅದೇನು ರೇಟು ಹೆಚ್ಚಿಗೆ ಅಂತ ಏನು? ಸರ್, ಈಗ ನಿಮ್ಮ ಮನೇಲಿ ನೀವು ಹಾಲು ತಂದು ಟೀ ಕಾಫಿ ಎಲ್ಲ ಕುಡಿತೀರಲ್ಲ ಸರ್? ಹ್ಞೂ ಸರ್, ಕುಡಿತೀವಿ ಸರ್. ನೀವು ಯಾವತ್ತಾರ ನಾನು ತಂದಿರೋ 1 ಲೀಟ್ರ್ ಹಾಲಲ್ಲ 50 ml ಕಮ್ಮಿ ಆಗಿತ್ತು, ಇಲ್ಲಾಂದ್ರೆ ನಾನು ಒಂದು ಲೋಟ ಜಾಸ್ತಿ ಕಾಫಿ ಕುಡಿತಿದ್ದೆ ಅಂತ ಯೋಚನೆ ಮಾಡಿದ್ರೆ ಸರ್? ಇಲ್ಲ ಸರ್, ಇಲ್ಲ. ಅಂದ್ರೆ ಇವಾಗ 2 ರೂಪಾಯಿಗೆ 50 ml ಕೊಡ್ತೀವಲ್ಲ. ಬೇಡ ಸರ್, ಈಗ ಆಯ್ತು ಸರ್, ಆಯಿತು. 50 ml 2 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದು ಒಂದು ಪ್ಯಾಕೆಟ್ ಇಟ್ಟು ನೀವು ಮಾಮೂಲಿ 42 ರೂಪಾಯಿ ಕೊಟ್ಟಿರೋ 50 ml ಕಮ್ಮಿ ಇರೋದೇ ಇನ್ನೊಂದು ಪ್ಯಾಕೆಟ್ ಇಟ್ಬಿಡ್ರಿ. ಈಗ ನೀವು 50 ml ಎಕ್ಸ್ಟ್ರಾ ಅಯ್ಯೋ ನಮ್ಮ ಸರ್ಕಾರ ಕೊಟ್ಟಿದೆ ಅಂತ ಹೇಳಿ ನೀವು 44 ರೂಪಾಯಿ ತಗೊಳ್ರಿ. ಇನ್ನೊಬ್ರಿಗೊಂದು 42 ರೂಪಾಯಿ ಇದ್ದವನಿಗೂ ಹಾಲು ಕುಡಿಯೋ ಯೋಗ್ಯತೆ ಇದೆಯಲ್ವಾ? ಆ 42 ರೂಪಾಯಿ ಇದ್ದವನು ಹಾಲು ಕುಡಿಬೇಕಲ್ವಾ? 50 ml ಜಾಸ್ತಿ ನನಗೆ ಬೇಕಾಗಿರಲಿಲ್ಲ, ನಾನು 42 ಇದ್ದಿದ್ದು ನನ್ನ ಹತ್ರ, ನನ್ನ ಹೆಂಡತಿ ಮಕ್ಳಿಗೆ 42 ರೂಪಾಯಿ ಹಾಲೇ ಸಾಕಾಗಿತ್ತು ಅನ್ನೋನಿಗೆ ಏನು ಹೇಳ್ತೀರಿ? ಅದೇ ಸರ್, ಇವಾಗ 50 ml ಅವ್ರು ಹೆಚ್ಚಿಗೆ ಕೊಡೋದ್ರದ್ದೇ 2 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಅದನ್ನ ಬಿಟ್ರೆ ಅದರಲ್ಲಿ ಏನು ಇದು ಹಾಲಿನ ದರ ಏನು ಏರಿಕೆ ಅಂತ ಕಾಣ್ತಾ ಇಲ್ಲ. ಬಟ್ ಹೆಚ್ಚಿಗೆ ಮಾಡಿ ಅಂತ ಕೇಳಿ ಅದಾದಮೇಲೆ ಅದು ಹೆಚ್ಚಿಗೆ ಆಗಿದ್ದಿದ್ರೆ ಅದರ ಕತೆ ಬೇರೆ, ಅದು ಅದ್ರ ಮಾತಾಡೋ ವಿಚಾರನೇ ಬೇರೆ. ಈಗ ಯಾರೂ ಕೇಳಿಲ್ಲ, ಸುಮ್ಮನೆ ದುಡ್ಡು ಜಾಸ್ತಿ ಮಾಡಿಬಿಟ್ರೆ ಬೈದು ಬಿಡ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ ಅನ್ನೋ ಕಾರಣಕ್ಕೆ 50 ml ಜಾಸ್ತಿ ಮಾಡ್ಕೊಂಡು ಅದಕ್ಕೆ 2 ರೂಪಾಯಿ ಹೆಂಗೆ ಸರ್ ಒಪ್ತೀರಿ? ರೈಟ್, ಥ್ಯಾಂಕ್ ಯು ಅಭಿಷೇಕ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕಾಲರ್ ಇದ್ದಾರೆ, ರತ್ನಾಕರ್. ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್. ಸರ್, ಇದು ಇವ್ರು ಏನ್ ಮಾಡ್ತಿದಾರೆ ಅಂತಂದ್ರೆ, ಏನ್ ಬಿಟ್ಟಿ ಬಾಗಿದಲ್ಲ ಸರ್, ಇದನ್ನ ಕೊಡೋ ಸಲುವಾಗಿ ತಮ್ಮ ಹತ್ರ ದುಡ್ಡಿಲ್ಲ ಸಂಬಂಧ ನಾವು ನಮ್ಮ ಜೇಬಿನ ತೆಗೆದು ವಾಪಸ್ ನಮ್ಗೆ ಬಡ್ಡಿ ರೀತಿ ಕೊಡ್ತಿದ್ದಾರೆ ಸರ್, ಅಷ್ಟೇ ಇವರು. ಬಡ್ಡಿ ರೀತಿನಲ್ಲಿ? ಹಾ ಸರ್, ಅಂದ್ರೆ ನಾವು ಸಾಲ ಮಾಡಿ ಹಾಕ್ಬೇಕು ಸರ್. ಈಗ ಏನ್ 2,000 ನಮ್ಮ ಮನೆಯವರು ಕೊಟ್ಟಿದಾರಲ್ಲ, ಅದನ್ನೇ ವಾಪಸ್ ಅವ್ರ ಕಡೆಯಿಂದ ನಾವು ಇಸ್ಕೊಂಡು ವಾಪಸ್ ನಮ್ಮ ಕಡೆಯಿಂದ ಸಾಲ ಮಾಡಿ ವಾಪಸ್ ಇವ್ರಿಗೆ ಕೊಡ್ಬೇಕು ಸರ್. ಅದು ಅಂದ್ರೆ ಇವರು ತಮ್ಮ ಪೆಟ್ರೋಲ್ ಡೀಸೆಲ್ ಇವ್ರೇನು ಇನ್ನೋವಾ ಕಾರ್ ತಗೊಂತಾರಲ್ಲ, ಅಡ್ಡಾಡ್ತಾರಲ್ಲ, ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ನಾವು ಕೊಡ್ಬೇಕಾಗಿದೆ ಸರ್, ಅಷ್ಟೇ. ಯಾಕಂದ್ರೆ ಇವ್ರಿಗೆ ಜನಸಾಮಾನ್ಯರ ಪ್ರಾಬ್ಲಮ್ ಗೊತ್ತಿದ್ರೆ ಈ ತರ ಎಸ್ತಿರ್ಲಿಲ್ಲ. ಇವ್ರು ಸಿದ್ದರಾಮಯ್ಯ ಆಯ್ತು, ಡಿ ಕೆ ಶಿವಕುಮಾರ್ ಆಯ್ತು, ಇವ್ರ ಜೀವನದಲ್ಲಿ ಬರಲ್ಲ ನಮ್ಗೆ ಕನ್ಫರ್ಮ್ ಆಗ್ಬಿಡುತ್ತೆ ಸರ್. ನಮ್ಗೆ ಯಾಕಾದ್ರೂ ಇವ್ರಿಗೆ ಓಟ್ ಹಾಕಿದ್ವಿ, ಯಾಕಾದ್ರೂ ಇವ್ರನ್ನ ತೊಗೊಂಬಂದಿದೀವಿ ಅಂತ ಅನ್ಸ್ಬಿಡ್ತದೆ ಸರ್. ಯಾಕಂದ್ರೆ ಇವತ್ತು ಬೆಂಗಳೂರಿಗೆ ಹೋಗ್ಬೇಕಂತಂದ್ರು ಬಚ್ಚಾರ್ಜ್. ಮೊದಲು ನಾವು ಹಾಲು ತರ್ಬೇಕಾದ್ರೆ 12 ರೂಪಾಯಿ ಲೀಟರ್ ಸರ್ ನಾನ್ ತರ್ಬೇಕಾದ್ರೆ. ಇವಾಗ 54-40 ಕೊಡ್ಬೇಕಂತಂದ್ರೆ ಎಷ್ಟು ಹೊಟ್ಟೆ ಉರಿತು ಸರ್ ನಮ್ಗೆ. ಹೌದು ಸರ್. ಇವ್ರಿಗೆ ಏನಾದ್ರು ಅಷ್ಟು ಸರ್ಕಾರ ನಡೆಸಬೇಕಾದ್ರೆ ಬಡವರಿಗೆ ಆದಷ್ಟು ಕಡಿಮೆ ಮಾಡಬೇಕಿದೆ. ಈ ಬಿಟ್ಟಿ ಬಗ್ಗೆ ಯಾಕೆ ಬೇಕಿತ್ತು ಸರ್? ಹಿರಿಯರಿದ್ರ ಏಜ್ ಆದವ್ರಿಗೆ ಅವ್ರಿಗೆ ಬಸ್ ಫ್ರೀ ಮಾಡಿದ್ರೆ ಪರವಾಗಿಲ್ಲ. ಸ್ಟೂಡೆಂಟ್ಗೆ ಫ್ರೀ ಮಾಡಿದ್ರೆ ಅದನ್ನ ಹೆಮ್ಮೆ ಇತ್ತು ಕಾಲೇಜ್ಗೆ ಹೋಗ್ಲಿಕ್ಕೂ. ಇದಕ್ಕೆ ಈಗ ನೋಡಿ ಸರ್, ಎಲ್ಲರಿಗೂ ಲೇಡೀಸ್ ಮಾಡಿದ್ರು ಏನು ಯೂಸ್ ಆಯ್ತು ಸರ್ ಅದು? ಇವಾಗ ಕೆಲವು ಮಂದಿ ಅವಾಗೆಲ್ಲ ದೇವಸ್ಥಾನ ಅಡ್ಡಾಡಿದ್ರು, ಇವಾಗೆಲ್ಲ ಮನೇಲಿದ್ದಾರೆ. ಅಲ್ಲಿ KCR ಪೇಮೆಂಟ್ ಇಲ್ಲ. ಅದನ್ನೆಲ್ಲ ಮಾಡಿದ್ರೆ ಇವ್ರಿಗೆ ಸರ್ಕಾರ ಬರ್ತಿತ್ತಾ ಸರ್? ಇವರು ಬಡವರ ಪರವಾಗಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅಂತ ತಿಳಿದು ಇದೆಲ್ಲ ವೇಸ್ಟ್ ಸರ್. ಸುಮ್ನೆ ಮೀಡಿಯಾದವ್ರ ಮುಂದೆ ಮಾತಾಡ್ಲಿಕ್ಕೆ ಅಷ್ಟೇ ಇವ್ರು ಯೋಗ್ಯರು. ಬಡವರ ಮೇಲೆ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಫಸ್ಟ್ ಎತ್ತಿದ ಕೈ ಅಂದ್ರೆ ಸಿದ್ದರಾಮಯ್ಯ. ಹೆಚ್ಚು ನಾನು ಫಸ್ಟ್ ಹೇಳ್ಬೇಕಂದ್ರೆ ಸಿದ್ದರಾಮಯ್ಯ ಫಾಲೋವರ್ಸ್ ಇರ್ತಾರೆ. ಇವರೆಲ್ಲ ಮಾಡೋದು ನೋಡಿ ಅನ್ಫಾಲೋವರ್ ಆಗಿದೆ ಅಂತ ನಾನು ಹೇಳ್ಬೇಕಾದ್ರೆ ಫೇಸ್ಬುಕ್ ಅಲ್ಲಿ. ಸಿದ್ದರಾಮಯ್ಯ ಫಾಲೋವರ್ ಇದ್ರ ನೀವು ಅಂತ ಹೇಳಿ. ರೈಟ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ.